वेदांतवेदिनी रामाय रामभद्राय रामचंद्राय वेदसे रघुनाथाय नाथाय सीताय वदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादितम् अशेषविशेषतोऽपि वन्द्यं सदा प्रियतमं मम सन्नमामि। ओम व्यासाय भवनाशाय श्रीशाय गुणराशे हृदयाय शुद्ध विद्याय मध्वाय च नमो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। तपस्वाध्याय शुश्रूषा कृष्णपूजारतं मुनिं विश्वेशमिश्रदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरि ओम। ಇವಾಗ ಸುಭದ್ರೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಮುಷ್ಟಿ ಯುದ್ಧ ಮಾಡೋದು ಅಂತ ಇದರಲ್ಲಿ ಹೆಳೆಯಲ್ಲಿ ಹೋಗಿ ಮೆಲ್ಲ ಅರ್ಜುನನ ಕಿವಿಗೆ ಹೇಳಿದ್ದಾನೆ ಯಾರು ವಿಪ್ರತು, ನೀನು ಸುಭದ್ರನ ಕರ್ಕೊಂಡು ಹೋಗಿಬಿಡು ಅಂತ. ಹೇಗಿದ್ದರೂ ಮುಷ್ಟಿ ಯುದ್ಧದಲ್ಲಿ ನಾನು ಸೋತಾಗಿದ್ದಲ್ವಾ, ಈಗ ಏನಂತ ಹೇಳಿದ್ರೆ ನೀನು ಕರ್ಕೊಂಡು ಹೋಗಿಬಿಡು ಅಂತ. ಸೊ ಅರ್ಜುನ ಕರ್ಕೊಂಡು ಹೋಗಿ ಆಗಿದೆ ಈ ವಿಷಯ ವಿಪ್ರತು ಹೋಗಿ ಹೇಳಿದ್ದಾನೆ ಕೂಡಲೇ, ಹೀಗೀಗ ಆಗಿದೆ. ಅರ್ಜುನ ಅವ ತ್ರಿದಂಡಿ, ಅವನು ಸನ್ಯಾಸಿ ಅಲ್ಲ, ಅವನು ಸುಭದ್ರೆಯನ್ನು ಅಪಹರಿಸ್ಕೊಂಡು ಹೋಗಲಿಕ್ಕೆ ಮಾಡಿದ ತಂತ್ರ ಇದು. ಈಗ ಕೊನೆಗೂ ಏನಾಯಿತು ಅಂತ ಹೇಳಿದ್ರೆ ಕೃಷ್ಣ ಬಿಟ್ಟು ಹೋದ ರಥದಲ್ಲೇ ಅವನು ಏನು ಮಾಡಿದ್ದಾನೆ, ಕರ್ಕೊಂಡು ಹೋಗಿಯೇ ಬಿಟ್ಟಿದ್ದಾನೆ. ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ, ಆದರೆ ಆಗಲಿಲ್ಲ ನಮ್ಮಿಂದ. ಅವೆಲ್ಲ ನಮ್ಮ ರಥವನ್ನು ತುಂಡು ಮಾಡೋದಲ್ಲದೆ ಸೈನಿಕರ ಎಲ್ಲ ಏನಂತ ಹೇಳಿದ್ರೆ ಓಡಿಸಿ ಅವರ ಎಲ್ಲ ಆಯುಧಗಳನ್ನೂ ಕೂಡ ತುಂಡರಿಸಿ ನಮ್ಮನ್ನು ನಿರಾಯುಧರನ್ನಾಗಿ ಮಾಡಿ ಮುಷ್ಟಿ ಯುದ್ಧದಲ್ಲಿ ನನ್ನನ್ನು ಸೋಲಿಸಿ ಸುಭದ್ರೆಯನ್ನು ಕರ್ಕೊಂಡು ಹೋದ ಅಂತ ವರದಿ ಕೊಟ್ಟಿದ್ದಾನೆ ಬಲರಾಮನಿಗೆ. ಬಲರಾಮ, ಪ್ರದ್ಯುಮ್ನ, ಸಾಂಬ ಇವರೆಲ್ಲ ಜೋರಾಗಿ ಕೋಪದಲ್ಲಿ ಅಂತೇಳಿದ್ರೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅರ್ಜುನನನ್ನು ಕೊಂದು ಸುಭದ್ರೆಯನ್ನು ವಾಪಸ್ಸು ತರುವುದು ಅಲ್ಲಿವರೆಗೆ ಹೋಗಿದ್ದಾರೆ ಅವರು. ಎಲ್ಲಿವರೆಗೆ ನೋಡಿ ಅಂತೇಳಿದ್ರೆ, ಯಾವ ಅರ್ಜುನ ಸುಭದ್ರೆಯ ಗಂಡನಾಗುವವನು ಅವನನ್ನು ಕೊಲ್ಲುವರೆಗೆ ಹೋಗಿದ್ದಾರೆ ಅಂತೇಳಿದರೆ ಅವರಿಗೆ ತಲೆಯಲ್ಲಿ ಏನಾದರೂ ಅವರಿಗೆ ಬುದ್ಧಿ ಅನ್ನುವಂಥದ್ದು ಇದೆಯೋ ಇಲ್ವೋ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಅಂದರೆ ಅಥವಾ ಕೋಪ, ಆವೇಶ ಅಂತೇಳಿದರೆ ಹೆಚ್ಚಾಗಿ ಮನುಷ್ಯ ಒಬ್ಬನೇ ಇರುವಾಗ ಸರಿಯಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಒಂದು 4 ಜನ ಸೇರಿದರೆ ಆ ಯೋಚನೆಯೇ ಬೇರೆ ಆಗ್ತದೆ, ಒಟ್ಟಾಸಿ ಯೋಚನೆ. ಮತ್ತು ಏನು ಆಗ ಮಾಡಿಬಿಡ್ತೇವೆ ಅಂತ ಅಂದರೆ ಏನೋ ಒಂಥರ ಆಗಿಬಿಡ್ತದೆ 4 ಜನ ಸೇರಿದ ಕೂಡಲೇ ಇದು. ಅದು ನಾವು ನೋಡಿದ್ದೇವೆ ಬಹಳಷ್ಟು ಅಂತೇಳಿದರೆ ಮಾಬ್ ಮೆಂಟ್ಯಾಲಿಟಿ ಅಂತ, ಆಯಿತಾ. ಸೊ ಹಾಗೆ ಅರ್ಜುನನನ್ನು ಕೊಲ್ಲುವುದು, ಸುಭದ್ರೆಯನ್ನು ಕರ್ಕೊಂಡು ಬರೋದು ಅಂತ. ಪುಣ್ಯಕ್ಕೆ ಬಲರಾಮ ಹೇಳಿದ, ನಾವು ಅವತ್ತೇ ಕೃಷ್ಣನ ಮಾತು ಕೇಳಿದರೆ ಇದೆಲ್ಲ ಅನಾಹುತ ಆಗ್ತಾ ಇರಲಿಲ್ಲ. ಅವನು ಹೇಳಿದ್ದಾನೆ, ನಾವು ಕೇಳಲಿಲ್ಲ. ಈಗಾದರೂ ಕೃಷ್ಣನ ಮಾತು ಕೇಳಬೇಕು. ಕೃಷ್ಣನ ಮಾತು ಮೀರಿದರೆ ನಮಗೆ ಜಯ ಸಿಗುವುದಿಲ್ಲ. ನೀವು ಕೃಷ್ಣನ ಮಾತು ಕೇಳಿಕೊಂಡು ಅವನ ಅಭಿಪ್ರಾಯದಂತೆ ನಡೆಯಿರಿ. ನಿಮ್ಮಷ್ಟಕ್ಕೆ ನಡೆಯುವುದು ಬೇಡ, ನೀವೇನು ಡಿಸಿಷನ್ ಮಾಡೋದು ಬೇಡ, ಕೃಷ್ಣನ ಹತ್ರ ಕೇಳಿ ಅಂತ ಬಲರಾಮ ಕೇಳಿದಾಗ ಅಲ್ಲಿಗೆ ವಿವೇಕ ಅನ್ನುವಂಥದ್ದು ಮತ್ತೆ ವಾಪಸ್ ಬಂತು. ಇಷ್ಟು ತನಕ ಬೊಬ್ಬೆ ಹಾಕಿದ್ದೆಲ್ಲ ಅವಿವೇಕತನ ಅಂತ ಹೆಸರು ಅದಕ್ಕೆ. ಏನು ಅದಕ್ಕೆ ತಲೆ ಬುಡ ಇಲ್ಲದ ಕೆಲವೆಲ್ಲ ಯೋಚನೆಗಳು. ಸೊ ಆಯ್ತಲ್ಲ. ಸೊ ಆ ಯೋಚನೆಯಿಂದ ಬಲರಾಮ ಹೇಳಿದಾಗ ನಾವು ಯಾವಾಗ ಕೃಷ್ಣನ ಮಾತು ಕೇಳೋದಿಲ್ವೋ ನಮಗೆ ಅಪಜಯ ಆಗುವಂಥದ್ದು. ಕೃಷ್ಣನ ಮಾತು ಕೇಳಿ ಅದಕ್ಕೆ ಸರಿಯಾಗಿ ಮುನ್ನಡೆಯಿರಿ ಅಂತ ಹೇಳಿದಾಗ ಅವರೆಲ್ಲ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ, ಕೃಷ್ಣ ಈಗ ಏನು ಮಾಡೋದು ಅಂತ ಕೇಳಿದಾಗ ಕೃಷ್ಣ ಏನು ಹೇಳ್ತಾನೆ ಅಂತ ನೋಡುವ ವೈಲರೆ. ಶ್ರೀ ಗುರುಭ್ಯೋ ನಮಃ. ಅತಾಬ್ರವೀತ್ ವಾಸುದೇವೋ ಮಿತೌಜಾಃ ಶೃಣ್ವಂತು ಸರ್ವೇ ವಚನಂ ಮದೀಯಂ ಪುರೈವೋಕ್ತಂ ತನ್ಮಯಾ ಕನ್ಯಕಾಯ ಮಯಾ ವೃತೋಸೌ ನಾರ್ಪತಿ ಸನ್ನಿಧಿ ಸ್ಥಿತಂ. 201ನೇ ಶ್ಲೋಕ. ಬಲರಾಮನ ಸಲಹೆಯಂತೆ ಯಾದವರೆಲ್ಲರೂ ಅರ್ಜುನನನ್ನು ಸಂಹರಿಸುವ ವಿಷಯದಲ್ಲಿ ಕೃಷ್ಣನ ಸಲಹೆ ಕೇಳಿದಾಗ ಅಪರಿಮಿತವಾದ ಸಾಮರ್ಥ್ಯವುಳ್ಳ ಕೃಷ್ಣನು ಈ ರೀತಿ ಹೇಳುತ್ತಾನೆ, ಎಲ್ಲರೂ ನನ್ನ ವಚನವನ್ನು ಕೇಳಿ ಕಪಟವಾದ ವ್ರತವುಳ್ಳ ಈ ಅರ್ಜುನನು ಕನ್ನಿಕೆಯರ ಸಮೀಪದಲ್ಲಿ ಆವಾಸವನ್ನು ಮಾಡಲು ಯೋಗ್ಯನಾಗುವುದಿಲ್ಲ ಎಂದು ನನ್ನಿಂದ ಮೊದಲೇ ಹೇಳಲ್ಪಟ್ಟಿತ್ತು ಅಂತ ಹೇಳ್ತಾನೆ. ಅತಾಬ್ರವೀತ್ ವಾಸುದೇವೋ ಅಮಿತೌಜಾಃ ಶೃಣ್ವಂತು ಸರ್ವೇ ವಚನಂ ಮದೀಯಂ ಪುರೈವ ಉಕ್ತಂ
ತನ್ಮಯ ಕನ್ಯಕಾಯ ಮಾಯಾವೃತೋ ನಾರ್ಹತಿ ಸನ್ನಿಧಿಸ್ಥಿತಿಂ ಅಥ ಅಬ್ರವೀತ್. ಈಗ ಹೇಳಿದ ಕೃಷ್ಣ, ವಾಸುದೇವ ಅಮಿತೌಜಾಹ. ಕೃಷ್ಣ ಅಂತ ಹೇಳಿದರೆ ಇವರು ಮೊದಲು ಇವರಿಗೆ ಕೃಷ್ಣ ಅಂತ ಹೇಳಿದರೆ ಬೆಲೆ ಇರಲಿಲ್ಲ. ಯಾವಾಗ ಕೃಷ್ಣನ ಮಾತು ಮೀರಿ ಇವರಿಗೆ ಅಪಜಯ ಆಯಿತೋ ಆಗ ಗೊತ್ತಾಯಿತು ಬಲರಾಮನಿಗೆ, ನಾವು ಕೃಷ್ಣನ ಮಾತು ಕೇಳಬೇಕಿತ್ತು ಅಂತ. ಸೊ ಆಗ ಬಂದೆಲ್ಲ ನಮಸ್ಕಾರ ಮಾಡಿದ್ದಾರೆ. ವಾಸುದೇವ ಅಮಿತೌಜಾಹ. ವಾಸುದೇವ ಅಂತ ಹೇಳಿದರೆ ಎಲ್ಲ ಮೋಕ್ಷ ಕೊಡುವಂಥ ಸಾಮರ್ಥ್ಯ ಕೂಡ ವಾಸುದೇವನಿಗೆ ಇರುವುದು, ಇನ್ಯಾರಿಗೂ ಇಲ್ಲ. ಸೊ ಅಂತಹ ವಾಸುದೇವ, ಅಷ್ಟ ಕರ್ತೃತ್ವ ಇರುವಂಥ ವಾಸುದೇವ ಅಮಿತೌಜಾಹ. ಅಮಿತ ಓಜಾಹ. ಓಜಸ್ಸು ಅಂದರೆ ಯಾವುದು ತೇಜಸ್ಸು ಅಂತೇಳಿದರೆ, ಅಮಿತ ತೇಜಸ್ಸು ಅಂತೇಳಿದರೆ ಅಪರಿಮಿತ ತೇಜಸ್ಸುಳ್ಳ ಭಗವಂತನನ್ನು ಇವರು ಕೇಳಿದಾಗ ನಮಸ್ಕಾರ ಮಾಡಿ, ಏನು ಅಭಿಪ್ರಾಯ ಕೃಷ್ಣ, ನಾವೀಗ ಏನು ಮಾಡಬೇಕು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಶೃಣ್ವಂತು, ಕೇಳಿ. ಸರ್ವೇ ಶೃಣ್ವಂತು ಮದೀಯಂ ವಚನಂ. ಎಲ್ಲರೂ ಕೇಳಿರಿ. ಸರ್ವೇ ಶೃಣ್ವಂತು ಮದೀಯಂ ವಚನಂ. ನನ್ನ ವಚನ. ಮದೀಯಂ ತದೀಯಂ ಅವನ, ತ್ವದೀಯಂ ನಿನ್ನ. ಸೊ ಹೀಗೆ. ಸೊ ಮದೀಯಂ ನನ್ನ ವಚನಂ. ಪುರೈವ ಉಕ್ತಂ. ನಾನು ಮೊದಲೇ ಹೇಳಿದ್ದೇನಲ್ವ, ನೆನಪಿದೆಯಾ? ತತ್ ಮಯ, ನಾನು ಹೇಳಿದ. ಉಕ್ತಂ ತತ್ ಮಯ, ತತ್ ವಚನಂ ಮಯ ಉಕ್ತಂ. ಮೊದಲೇ ನಾನು ಹೇಳಿದ್ದು ನೆನಪಿದೆಯಾ ನಿಮಗೆ? ಕನ್ಯಕಾಗೃಹದಲ್ಲಿ ಚಾತುರ್ಮಾಸ್ಯಕ್ಕೆ ಇಂತಹ ಬಲಿಯಾದವನು, ಇಂತಹ ಯುವಕ ಸನ್ಯಾಸಿಯನ್ನು ನೀವು ದರ್ಶನೀಯ, ನೋಡಲಿಕ್ಕೆ ಇಷ್ಟು ಚಂದ ಇರುವವನನ್ನು, ಬಹಳ ಮಾತುಗಾರ, ಅವನನ್ನು ನೀವು ಕನ್ಯಕಾಗೃಹದಲ್ಲಿ ಚಾತುರ್ಮಾಸ್ಯಕ್ಕೆ ಇಟ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀರಲ್ವ, ಸರಿ ಇಲ್ಲ. ನನಗಂತೂ ಇದು ನಿಮ್ಮ ಅಭಿಪ್ರಾಯ ಸುತ್ತರಾಮ್ ನನಗೆ ಇಷ್ಟ ಇಲ್ಲ. ಮತ್ತು ನೀನು ಅಣ್ಣ, ನೀನು ಹೇಳಿದಾಗ ನಾನು ಕೇಳ್ತೇನೆ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ನೆನಪಿದೆಯಾ? ಕನ್ಯಕಾಯ ಮಾಯಾವೃತೋ. ಈ ಕಪಟ ಸನ್ಯಾಸಿನೂ ಇರ್ಬೋದು ಇವನು. ಹೇಗೆ ಗೊತ್ತು ನಿಮಗೆ? ಸನ್ಯಾಸಿ ಅಂತ ಹೇಳಿದ್ರು ಕೂಡ ನಮಸ್ಕಾರ ಮಾಡಿಬಿಡ್ತೀರಿ ನೀವು, ಉದ್ದಂಡ. ಆ ಸನ್ಯಾಸಿ ಏನು ಸಂಗತಿ, ಏನು ಕೆಲಸ ಮಾಡ್ತಾನೆ, ಏನಾದರೂ ಯೋಚನೆ ಮಾಡಿದ್ದೀರಾ? ಮಾಯಾವೃತೋ, ಮಾಯಾವೃತ ಇರ್ಬೋದು ಅಂತ ಹೇಳಿದ್ದೇನಲ್ವ ನಾನು. ಮಾಯಾವೃತ ಇದು ಚಾತುರ್ಮಾಸ್ಯ ವ್ರತ ಅನ್ನುವಂಥದ್ದು. ಇದೆಲ್ಲ ಕಪಟ ಇದ್ದರೂ ಇರ್ಬೋದು, ಯಾಕಂದರೆ ಇವನನ್ನು ನೋಡಿದರೆ ಹಾಗೆ ಕಾಣ್ತದೆ. ಇಷ್ಟು ಚಂದ ಇದ್ದಾನೆ, ಇಷ್ಟು ದೇಹದಾರ್ಢ್ಯ ಇದೆ, ಇಷ್ಟು ಒಳ್ಳೆ ಮಾತಾಡ್ತಾನೆ, ಜಾಗೃತಿ ಇರಬೇಕಂತ ಹೇಳಲಿಲ್ವ? ನಾ ಅರ್ಹತಿ. ಇಂತಹ ಸನ್ಯಾಸಿಗಳು, ಮಾಯಾವಿ ಸನ್ಯಾಸಿಗಳೂ ಇರಬಹುದು. ನಾ ಅರ್ಹತಿ. ಆದ್ದರಿಂದ ಹಿಂದೆ ಮುಂದೆ ಗೊತ್ತಿಲ್ಲದೆ ನಾವು ಕನ್ಯಕಾಗೃಹದಲ್ಲಿ ಚಾತುರ್ಮಾಸ್ಯಕ್ಕೆ ಅನುವು ಮಾಡಿಕೊಡುವಂಥದ್ದು ಇದು ಸರಿಯಿಲ್ಲ ಅಂತ. ನಾ ಅರ್ಹತಿ, ಇದು ಯೋಗ್ಯ ವಿಚಾರ ಅಲ್ಲ. ಅಂದರೆ ಕನ್ಯಕಾಯ ಸನ್ನಿಧಿಸ್ಥಿತು, ಕನ್ಯಕಾಗೃಹದಲ್ಲಿ ಇಂತಹ ಯುವ ಸನ್ಯಾಸಿಯನ್ನು ಇಟ್ಟುಕೊಳ್ಳುವಂಥದ್ದು. ಸನ್ನಿಧಿ ಅಂದರೆ ಸನ್ನಿಧಾನ ಅಂದರೆ ಇರುವಿಕೆ. ಸೊ ಸನ್ನಿಧಿ ಸ್ಥಿತಿಂ ಅಂದರೆ ಇಲ್ಲಿ ಇರುವುದೇ ಕನ್ಯಾಕಾಗ್ರದಲ್ಲಿ ಯಾರು? ಎಲ್ಲ ಹೆಂಗಸರೇ ಇರುವುದು. ಹೆಂಗಸರ ಜಾಗದಲ್ಲಿ ಈ ಸನ್ಯಾಸಿಯನ್ನು ಇವನು ಕಪಟಿಯಾಗಿದ್ದರೆ ಏನಾದೀತು ಅಂತ ನಾನು ಅವತ್ತೇ ನಿಮಗೆ ಹೇಳಿದ್ದೆ, ನೀವು ನನ್ನ ಮಾತನ್ನು ಕೇಳಲಿಲ್ಲ. ಸೊ ಏನು ಹೇಳ್ತಾರೆ ಇದಕ್ಕೆ ಪ್ರಪಂಚನಾಚಾರ್ಯರು? ಅಮಿತ ಬಲದ ಭಗವಂತ ಶ್ರೀಕೃಷ್ಣ ಅಬ್ರವೀತ್ ಹೇಳ್ತಾನೆ. ವಾಸುದೇವ ಏನು ಅಂತ ಹೇಳ್ತಾನೆ? ಅಮಿತೌಜಾಹ. ವಾಸುದೇವನು ಅಂತೇಳಿದ್ರೆ ಅಮಿತ ತೇಜಸ್ಸುಳ್ಳಂತಹ ಭಗವಂತ ಹೇಳ್ತಾನೆ, ನೀವೆಲ್ಲ ನನ್ನ ಮಾತನ್ನು ಕೇಳಿ. ಈಗ ಸರ್ವೇ ಶೃಣ್ವಂತು ಮದೀಯಂ ವಚನಂ, ನನ್ನ ಮಾತನ್ನು. ಸೊ ನಾನು ಮೊದಲೇ ಹೇಳಿದ್ದೆ. ಪುರೈವ ಉಕ್ತಂ ತತ್ ಮಯಾ. ಏನಂತ? ಕಪಟವೃತದ ಈ ಸನ್ಯಾಸಿ ಒಂದು ವೇಳೆ ಕಪಟವೃತದವನಾಗಿದ್ದರೆ ನ ಅರ್ಹತಿ, ಕನ್ಯಕಾಗೃಹದಲ್ಲಿ ಚಾತುರ್ಮಾಸ್ಯಕ್ಕೆ ಸುತರಾಮ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆನಲ್ವ, ಆದರೆ ನೀವು ಕೇಳಲಿಲ್ಲ, ನೆನಪಿದೆಯಾ ಅಂತ ಅಲ್ಲಿಂದ ಶುರು ಮಾಡ್ತಾನೆ ಕೃಷ್ಣ. ಮುಂದೆ ಏನು ಶ್ಲೋಕ ಬೈಲಾರೆ? ವಾಚಂ ನಾಗ್ರಹೀದಗ್ರಜೋಯಂ ಬಹೂನ್ ದೋಷಾನ್ ವ್ಯಾಹರತೋಪ್ಯತೋ ಮಯಾ ಅನುಲ್ಲಂಘ್ಯತ್ವಾದಗ್ರಜೋನು ಪ್ರವೃತ್ತಃ ಕನ್ಯಾಗೃಹೇ ವಾಸ
ಬುದ್ಧೇಃ. 202ನೇ ಶ್ಲೋಕ. ಕೃಷ್ಣ ಮುಂದುವರಿಸ್ತಾನೆ, ಅವನು ಹೇಳ್ತಾನೆ, ಆ ಕನ್ನಿಕೆಯರ ಸಮೀಪದಲ್ಲಿ ಆವಾಸನ ಮಾಡುವ ವಿಷಯದಲ್ಲಿ ನನಗೆ ಸುತರಾಂ ಒಪ್ಪಿಗೆ ಇರಲಿಲ್ಲ. ಇದರಿಂದ ಇದರ ಪ್ರಯುಕ್ತ ಬಹಳವಾದ ದೋಷಗಳನ್ನು ನಾನು ಹೇಳಿದರೂ ಕೂಡ ಈ ಅಣ್ಣನಾದ ಬಲರಾಮನು ನನ್ನ ಮಾತನ್ನು ಕೇಳಲೇ ಇಲ್ಲ. ಅಗ್ರಜನನ್ನು ಮೀರಬಾರದಾದ್ದರಿಂದ ನನ್ನಿಂದ ಕಪಟ ಬುದ್ಧಿಯುಳ್ಳ ಈ ಯತಿಗೆ ಕನ್ಯಾಗ್ರಹದಲ್ಲಿ ವಾಸ ಮಾಡುವ ವಿಷಯದಲ್ಲಿ ಅಗ್ರಜನು ಅನುಸರಿಸಲ್ಪಟ್ಟನು. ಅಂದ್ರೆ ನಾನು ಅಗ್ರಜ ಹೇಳಿದಾಗೆ ನಾನು ಕೇಳಿದೆ. ತಾಮೇ ವಾಚಂ ನಾಗ್ರಹೀತ್ ಅಗ್ರಜೋಯಂ ಬಹೂನ್ ದೋಷಾನ್ ವ್ಯಾಹರತೋ ಅಪಿ ಅತೋ ಮಯ ಅನುಲ್ಲಂಘ್ಯತ್ವಾತ್ ಅಗ್ರಜೋ ಅನುಪ್ರವೃತ್ತಃ ಕನ್ಯಾಗ್ರಹೇ ವಾಸನೆ ಕೂಟಬುದ್ಧಿ. ತಾಮೇ ವಾಚಂ, ಆ ನನ್ನ ಮಾತನ್ನು, ಮೇ ನನ್ನ, ವಾಚಂ ಮಾತನ್ನು, ತಾಮ್ ಅಂದರೆ ಅದು, ಆ ನನ್ನ ಮಾತನ್ನು ನ ಅಗ್ರಹೀತ್. ಯಾರು? ಅಗ್ರಜ ಅಯಂ, ಈ ನನ್ನ ಅಣ್ಣ ಇದ್ದಾನಲ್ಲ, ಅಯಂ ಅಗ್ರಜ ನ ಅಗ್ರಹೀತ್, ತಗೊಳ್ಳೇ ಇಲ್ಲ ನನ್ನ ಮಾತನ್ನು. ಕೃಷ್ಣ ಹಾಗೆಲ್ಲ ಎಲ್ಲರನ್ನೂ ಸಂದೇಹ ಪಡಬಾರ್ದು, ನೀನು ವ್ಯವಸ್ಥೆ ಮಾಡು, ಅವನ ಚಾತುರ್ಮಾಸ್ಯ, ಈ ಸನ್ಯಾಸಿ ಇಲ್ಲ. ಹಾಗೆಲ್ಲ ಸನ್ಯಾಸಿಗಳು ಎಷ್ಟು ಒಂದು ಜ್ಞಾನ ಇದೆ, ಯೋಚನೆ ಮಾಡು ನೀನು. ಸುಮ್ಮನೆ ಎಲ್ಲರ ಮೇಲೂ ಸಂದೇಹ ಮಾಡುವುದಲ್ಲ ಅಂತ ನನ್ನನ್ನು ಸುಮ್ಮನೆ ಕೂರಿಸಿಬಿಟ್ಟ. ಯಾರು? ಅಯಂ ಅಗ್ರಜ, ಇದೇ ಅಣ್ಣ. ಬಹೂನ್ ದೋಷಾನ್ ವ್ಯಾಹರತು, ನಾನು ಬಹೂನ್ ದೋಷಾನ್, ನಾನು ತುಂಬ ದೋಷ ಹೇಳಿದ್ದೆ. ಏನಂತ ಹೇಳಿದ್ದೆ? ಇವನು ಬಲಿ ಇದ್ದಾನೆ, ಇವನು ಯುವ ಇದ್ದಾನೆ, ಯುವಕ ಇದ್ದಾನೆ, ಬಲಿಷ್ಠ ಇದ್ದಾನೆ, ದೇಹದಾಢ್ಯತೆ, ದರ್ಶನೀಯ ಇದ್ದಾನೆ, ನೋಡಲಿಕ್ಕೆ ಚೆಂದ ಇದ್ದಾನೆ, ವಾಗ್ಮಿ, ಮಾತಾಡಲಿಕ್ಕೆ ಭಾಳ ಹುಷಾರಿದ್ದಾನೆ. ನಮ್ಮ ಹೆಣ್ಣುಮಕ್ಕಳನ್ನು ಮಾತಿನಲ್ಲಿ ಮರಳು ಮಾಡಿ ಏನಾದರೂ ಮಾಡಿಬಿಟ್ರೆ ಅಂತ ಹೇಳಲಿಲ್ವ ನಾನು? ಬಹೂನ್ ದೋಷಾನ್ ವ್ಯಾಹರತೋ, ವ್ಯವಹಾರದಲ್ಲಿ ತುಂಬ ದೋಷಗಳು ಇಂಥವರಿಂದ ಕಂಡದ್ದುಂಟು ಅಂತ ನಾನು ಎಚ್ಚರಿಸಿದ್ದರೂ ಅಪಿ ಅಥೋ ಮಯ, ನನ್ನಿಂದ ಹೇಳಲ್ಪಟ್ಟರು. ಆದರೆ ಏನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಯಾರು? ನನ್ನ ಅಣ್ಣ ಅಯಂ ಅಗ್ರಜ. ಅನುಲ್ಲಂಘ್ಯತ್ವಾತ್, ಅನುಲ್ಲಂಘ್ಯತ್ವಾತ್ ಅಂದರೆ ಉಲ್ಲಂಘ್ಯತ್ವಾತ್. ಉಲ್ಲಂಘ್ಯ ಅಂತ ಹೇಳಿದರೆ ಒಬ್ಬರ ಮಾತನ್ನು ಮೀರುವುದು, ಉಲ್ಲಂಘನೆ ಮಾಡುವುದು. ಆದರೆ ಅಣ್ಣ ಅಲ್ವಾ, ಅನುಲ್ಲಂಘ್ಯಾತ್, ನಾನು ಉಲ್ಲಂಘನೆ ಮಾಡುವಾಗಿಲ್ಲಲ್ಲ ಅಣ್ಣನ ಮಾತನ್ನು. ಅನುಲ್ಲಂಘ್ಯತ್ವಾತ್ ಅಗ್ರಜ ಅನುಪ್ರವೃತ್ತ. ಅಗ್ರಜ ಅಣ್ಣ, ಅನುಪ್ರವೃತ್ತ ಅಂದರೆ ಅವ ಹೇಳಿದಾಗೆ ನಾನು ಪ್ರವೃತ್ತಿ ಮಾಡಬೇಕು, ಅನುಸರಿಸಿ ಪ್ರವೃತ್ತಿ ಮಾಡಬೇಕು ತಮ್ಮ. ಹಾಗೆ ನಾನು ಮಾಡಿದೆ. ಅಗ್ರಜ ಅನುಪ್ರವೃತ್ತ, ನಾನು ಅಣ್ಣನ ಮಾತು ಕೇಳಬೇಕಲ್ವ ಅಂತ ಕೇಳಿದೆ. ನಾನು ಹೇಳಿದ್ದೇನು? ಕನ್ಯಾಗ್ರಹೇ ವಾಸನೆ ಕೂಟಬುದ್ಧೇ. ಕನ್ಯಾಗ್ರಹೇ, ಕನ್ಯಾಗಾರದಲ್ಲಿ ಇಂತಹ ಯುವ ಸನ್ಯಾಸಿ, ಇವನು ಯಾರಪ್ಪ, ಏನು ಸಂಗತಿ, ಏನು ಇವೊಂದು ಚಾರಿತ್ರ, ಏನು ಅಂತಕೊಂಡು ಯೋಚನೆ ಮಾಡಿದ್ದೀವ? ಇಲ್ಲ. ವಾಸನೆ ಅಂತೇಳಿದರೆ ಇವನು ತಪ್ಪಿಬಿಟ್ರೆ ನಮ್ಮ ಹೆಣ್ಣು ಮಕ್ಕಳ ಗತಿ ಏನು? ಕೂಟಬುದ್ಧಿ. ಹಾಗೇನೆ ಆಯಿತು, ಮಹಾಕೂಟ ಬುದ್ಧಿ ಇವನು, ಮಹಾಮೋಸಗಾರ, ಹಾಗೇ ಬಿಟ್ಟ. ಆದರೆ ನಾನು ಎಚ್ಚರಿಸಿದರೂ ಕೇಳದವರು ನೀವು ಅಂತ ಮತ್ತೆ ಕೃಷ್ಣ ಹೇಳ್ತಾನೆ. ನಾನು ಎಷ್ಟು ದೋಷ ತಿಳಿಸಿದರೂ ಬಹೂನ್ ದೋಷಾನ್ ವ್ಯಾಹರತೋ ಅಪಿ, ನಾನು ಹೇಳಿದರೂ ಕೂಡ ನನ್ನ ಆ ಮಾತನ್ನು ಮೇ ವಾಚಂ ತಾಮ್ ವಾಚಂ ಮೇ, ನಂದು ನನ್ನ ಮಾತನ್ನು ಈ ಅಣ್ಣ ಅಯಂ ಅಗ್ರಜ ನ ಅಗ್ರಹೀತ್, ಅವನು ಕೇಳಲೇ ಇಲ್ಲ. ಅಣ್ಣನನ್ನು ಮೀರಿ ನಡೆಯಬಾರದೆಂದು ಅನುಲ್ಲಂಘ್ಯತ್ವಾತ್ ಅಗ್ರಜ. ಅಗ್ರಜ ಅನುಲ್ಲಂಘ್ಯತ್ವಾತ್, ಅಣ್ಣ ಅಲ್ವಾ, ಅವನನ್ನು ತಮ್ಮ ಮೀರಿ ನಡೆಯಬಾರ್ದಲ್ವ, ಅನುಪ್ರವೃತ್ತ. ನಾನು ಹಾಗೆಯೇ ಅವನ ಮಾತನ್ನು ಕೇಳಿ ಅನುಸರಿಸಿದೆ, ಅವನು ಹೇಳಿದಾಗೆ ಮಾಡಿದೆ. ಕನ್ಯಾಗ್ರಹೇ ವಾಸನೆ ಕೂಟಬುದ್ಧಿ. ಈ ವಂಚಕ ಬುದ್ಧಿ ಇದ್ದಾನಲ್ಲ, ಕೂಟಬುದ್ಧಿ, ಈ ವಂಚಕ ಬುದ್ಧಿ ಇವನನ್ನು ಕನ್ಯಾಗೃಹೇ ವಾಸನೆ. ಕನ್ಯಾಗೃಹೇ ವಾಸನೆ ಅಂದರೆ ಕನ್ಯಾಗಾರದಲ್ಲಿ ಇವನ ಚಾತುರ್ಮಾಸ್ಯಕ್ಕೆ ಅರೇಂಜ್ಮೆಂಟ್ ಮಾಡಿದ್ದಂದರೆ ವಾಸ. ವಾಸ ಅಂತ ಹೇಳಿದ್ರೆ ಮಲಗುವ ವ್ಯವಸ್ಥೆ ಅಂತ, ಇವನಿಗೆ ಇರುವ ವ್ಯವಸ್ಥೆ, ಇರುವುದು ಕಂಪ್ಲೀಟ್ ವ್ಯವಸ್ಥೆ ಅಂತ ವಾಸನೆ. ವಾಸ ಅಂದರೆ ಇರುವುದು ಅಂತ. ಸೊ ಇರುವುದು ಅಂತ ಹೇಳಿದ್ರೆ ಇವನಿಗೆ ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದು. ಇವನು ಏನಾದ, ತನ್ನ ಬುದ್ಧಿಯನ್ನು ತೋರಿಸಿಯೇ ಬಿಟ್ಟಲ್ವಾ ಅಂತ ಇದು ನಾನು ಹೇಳಿದ್ದು
ಅಂದರೆ ನೀವು ಕೇಳದ ಕಾರಣ ಹೀಗೆಲ್ಲ ಆದದ್ದು ಅಂತ ಮತ್ತೆ ಕೃಷ್ಣ ಒತ್ತಿ ಹೇಳ್ತಾನೆ. ಮುಂದಿನ ಶ್ಲೋಕ ಮೇಲೆ ಅತೀತಶ್ಚಾಯಂ ಕಾರ್ಯ ಯೋಗೋ ಸಮಕ್ಷಂ ಹೃತ ಕನ್ಯಾ ನೋತ್ರ ಕಾಮಾನಹಾನಿ ಭೂಯಸ್ತರಾಂ ಮಾನ್ಯನಸ್ತಸ್ಯ ಸಾ ಸ್ಯಾತ್ ಜ್ಞಾತಾ ಚ ವೋ ವಿಪ್ರತೋ ಪಾರ್ಥದಾಸ್ಯ. 203ನೇ ಶ್ಲೋಕ. ಈ ಕಾರ್ಯದ ಘಟನೆಯು ಈಗ ಮಿಂಚಿ ಹೋಯಿತು, ಅಂದ್ರೆ ನಮ್ಮ ಕೈ ಮೀರಿ ಹೋಯಿತು. ನಮ್ಮ ಅಸಮಕ್ಷವಾಗಿ ಅಂದ್ರೆ ನಾವು ಇಲ್ಲದೇ ಇರಲು ಈ ಕನ್ನಿಕೆಯು ಅಪಹರಿಸಲ್ಪಟ್ಟಳು. ಈ ವಿಷಯದಲ್ಲಿ ನಮಗೆ ಮರ್ಯಾದೆಯ ಹಾನಿ ಯಾವುದು ಅಂದ್ರೆ ನಮಗೇನು ಮಾನಭಂಗವಿಲ್ಲ. ಅದರ ಬದಲು ಅತ್ಯಂತವಾಗಿ ವೀರನೆಂಬ ಅಹಂಕಾರವುಳ್ಳ ಆ ಅರ್ಜುನನಿಗೆ ಮಾನಹಾನಿಯಾಯಿತು. ನಿಮಗೆ ಪೃಥುವಿನಿಂದ ಈ ಯತಿಗೆ ಅರ್ಜುನತ್ತು ತಿಳಿಯಲ್ಪಟ್ಟಿತು. ಅಂದ್ರೆ ಆ ಅತಿಯೇ ಈಗ ಅರ್ಜುನ ಅಂತ ನಿಮಗೆಲ್ಲರಿಗೂ ತಿಳಿಯಲ್ಪಟ್ಟಿತು. ಅತೀತಶ್ಚಾಯಂ ಕಾರ್ಯಯೋಗೋ ಸಮಕ್ಷಂ ಹೃತ ಕನ್ಯಾ ಅತೋ ನೋ ಅತ್ರ ಕಾಮಾನಹಾನಿ ನೋತ್ರ ಕಾಮಾನಹಾನಿ ಭೂಯಸ್ತರ ಮಾನಿನಃ ತಸ್ಯ ಸಾ ಸ್ಯಾತ್ ಜ್ಞಾತಾ ಚ ವೋ ವಿಪ್ರತೋ ಪಾರ್ಥತಾಸ್ಯ. ಏನಾಯ್ತು ಈಗ ಅಂತ, ಈಗ ಒಂದು ನನ್ನ ಮಾತು ಕೇಳೋದ್ರಿಂದ ಅನಾಹುತ ಆಯಿತು ಅನ್ನುವಂಥದ್ದು ಒಂದು ಅದನ್ನು ಹೇಳಿ ಆಯಿತು. ಈಗ ಒಟ್ಟು ಈಗ ಆದ ಘಟನೆದು ವಿಶ್ಲೇಷಣೆ ಮಾಡಬೇಕು. ಈ ಘಟನೆಯಿಂದ ಏನಾಯಿತು, ಏನಾಗಲಿಲ್ಲ, ಎಂಥದೀಗ ಪರಿಣಾಮ ಏನು ಅಂತ ನೋಡಿದರೆ, ಅತೀತಶ್ಚ ಅಯಂ, ಈಗ ಅತೀತ ಇದೀಗ ಭೂತಕಾಲದಲ್ಲಿದೆ, ನಡೆಯುವಂಥದ್ದು ನಡೆದಾಯಿತು, ವರ್ತಮಾನ ಕಾಲದಲ್ಲಿ ಇಲ್ಲ. ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ತಡೀಬೋದು. ಇದೀಗ ಕರ್ಕೊಂಡು ಹೋಗಿ ಆಗಿದೆ, ಭೂತಕಾಲದಲ್ಲಿ ಇದೆ. ನಿನ್ನೆದು ಸಂಗತಿ ಅಂತೇಳಿದರೆ ಕಥೆ ಆಗಿ ಹೋಗಿದೆ, ರಾತ್ರಿ ಆಗಿ ಹೋಗಿದೆ, ಗಂಡ ಹೆಂಡತಿ ರಾತ್ರಿ ಅವರು ಒಟ್ಟಿಗೆ ಮಲಗಿ ಆಗಿದೆ, ಕಥೆ ಮುಗಿದು ಹೋಗಿದೆ. ಅತೀತಶ್ಚಾಯಂ ಅಂತೇಳಿದರೆ ಈಗ ಇದು ಭೂತಕಾಲ, ನಡೆದು ಹೋದ ಘಟನೆ. ಕಾರ್ಯಯೋಗ ಅಸಮಕ್ಷಂ, ಕಾರ್ಯಯೋಗ ಅಂತೇಳಿದರೆ ಕಾರ್ಯಯೋಗ, ಅವನನ್ನು ಸುಭದ್ರೆಯನ್ನು ಕರ್ಕೊಂಡು ಹೋಗುವಂಥದ್ದಾಯಿತು, ಅವರ ಸಂಗಮವೂ ಆಗಿರ್ಬೋದು, ಏನು ಯಾರಿಗೂ ಗೊತ್ತು. ಕಾರ್ಯಯೋಗೋ ಅಯಂ ಅತೀತ, ಎಲ್ಲ ಕತೆ ಮುಗಿದೋಗಿದೆ. ಅಸಮಕ್ಷಂ ಅಂತೇಳಿದರೆ ನಮ್ಮ ಕಣ್ಣನ್ನು ತಪ್ಪಿಸಿ ನಾವೆಲ್ಲ ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋಗಿರುವಾಗ, ನಮ್ಮ ಸಮಕ್ಷ ಇಲ್ಲಿ ಇಲ್ಲದಿರುವಾಗ ಆ ಸಂದರ್ಭವನ್ನು ನೋಡಿ ಅರ್ಜುನ ಅವಳನ್ನು ಅಪಹರಿಸಿಕೊಂಡು ಹೋಗಿ ಆಗಿದೆ. ಅರ್ಜುನ ಅಂತ ಈಗ ಇನ್ನೂ ಹೇಳಲಿಲ್ಲ ಕೃಷ್ಣ, ಈ ಸನ್ಯಾಸಿ ಅಂತ ಅದರ ಅರ್ಥ. ಆ ಸನ್ಯಾಸಿ ನಾವಿಲ್ಲ ಅಲ್ಲ ಅಲ್ಲಿ, ನಮ್ಮ ಸಮಕ್ಷ ಇಲ್ಲ ಅಲ್ಲಿ, ನಾವಿಲ್ಲ, ನಮ್ಮ ಸನ್ನಿಧಿ ಇಲ್ಲ, ನಾವೆಲ್ಲ ಹೋಗಿದ್ದೇವೆ, ಪಿಂಡೋದ್ಧಾರಕ್ಕೆ ಹೋಗಿದ್ದೇವೆ. ನಾವೆಲ್ಲ ಪಿಂಡೋದ್ಧಾರಕ್ಕೆ ಒಟ್ಟಿಗೆ ಹೋದದ್ದು ಕೂಡ ತಪ್ಪೇ ಅಂತ ಕೃಷ್ಣ ಹೇಳೋದು. ಅಂತೇಳಿದರೆ ಇಂಥದ್ದೊಂದು ಇಲ್ಲಿ ಸನ್ಯಾಸಿ ಇದ್ದಾರೆ ಅಂತ ಹೇಳುವಾಗ ಯಾರಾದರೂ ಒಬ್ಬರು ಇಲ್ಲಿ ಕಾದುಕೊಂಡಿರುವವರು, ಒಂದು ಕಣ್ಣಿಟ್ಟಿರುವವರು ಇಟ್ಟಿದ್ದಾರಾ? ಇಲ್ಲ, ಎಲ್ಲ ಎದ್ದುಕೊಂಡು ಹೋದದ್ದು ಅಂತ ಹೇಳಿದರೆ ಏನು ಒಂದು ಬೇಜವಾಬ್ದಾರಿತನ, ಹೌದಾ ಅಲ್ವಾ? ಅದರಲ್ಲಿ ಎಲ್ಲರೂ ಬಂದರು, ಕೃಷ್ಣ ಕೂಡ ಬಂದಾಯಿತು. ಅಸಮಕ್ಷಂ ಅಂತೂ ನಾವು ಇಲ್ಲದಿರುವಾಗ ಹೃತಾ ಕನ್ಯಾ, ಆ ಹುಡುಗಿ ಅಪಹರಿಸಲ್ಪಟ್ಟಿದ್ದಾಳೆ. ಅಥೋ ಈಗ ಅಂದರೆ ಎಲ್ಲ ಆಗಿ ಹೋಯಿತು ಅಂತ. ಈಗ ಏನು ಮಾಡುವ? ಈಗ ವಿಶ್ಲೇಷಣೆ ಮಾಡಿದರೆ ನ ಅತ್ರ ಕಾ ಮಾನಹಾನಿ, ನಮ್ಮ ಮಾನ ಏನೂ ಹೋಗಲಿಲ್ಲ. ನ ಮಾನಹಾನಿ, ನಮ್ಮ ಮಾನ ಏನೂ ಹೋಗಲಿಲ್ಲ. ಯಾಕೆ ಗೊತ್ತುಂಟ? ನಮ್ಮ ಎದುರುಗಡೆ ಕರ್ಕೊಂಡು ಹೋದರೆ ಇವರು ಇರುವಾಗಲೇ ಇವರ ಎದುರುಗಡೆನೇ ಅಪಹರಿಸಿಕೊಂಡು ಹೋದ ಅಂತ ಹೆಸರು ಬರ್ತಿತ್ತು. ಈಗ ನಾವಿದ್ದಾಗಲ್ಲ, ನಾವು ಇಲ್ಲದಾಗ ಕರ್ಕೊಂಡು ಹೋದದ್ದಲ್ಲ ನೀನು ಅಂತ ನಾವು ಕೇಳಲಿಕ್ಕಾಗ್ತದಲ್ಲ. ಅಂಥೇಳಿದರೆ ನಮ್ಮ ಮರ್ಯಾದೆ ಏನೂ ಹೋಗಲಿಲ್ಲ, ಯಾಕಂದರೆ ನಾವಿರಲಿಲ್ಲ. ಇನ್ನು ಭೂಯಸ್ತರ ಮಾನಿನಃ ತಸ್ಯ, ಆ ಸನ್ಯಾಸಿ ಇದ್ದಾನಲ್ಲ ಅವನು, ನಮಗೆ ಗೊತ್ತಾಯ್ತಲ್ಲ ಯಾರು ಅಂತ. ಈಗ ಜ್ಞಾತಾಚ ಓ ವಿಪ್ರತೋ ಪಾರ್ಥತಾಸ್ಯ, ವಿಪ್ರತು ಹೇಳಿದ ಅಲ್ಲ ಅವನು, ಮತ್ತೆ ಯಾರಲ್ಲ, ಅರ್ಜುನ ಅಂತೆ. ಯಾರು ಹೇಳಿದ್ದು? ವಿಪ್ರತು ಹೇಳಿದ. ಸರಿ, ವಿಪ್ರತು ಹೇಳಿದ. ಕೃಷ್ಣ ಇವರಿಗೆ ಮದುವೆ ಮಾಡಿ ಕಳಿಸಿದ್ದು ತನ್ನದೇ ರಥದಿಂದ, ಆದರೆ ಇಲ್ಲಿ ಹೇಳುವುದೇನಂತ ಹೇಳಿದರೆ ವಿಪ್ರತುವಿಂದ ಗೊತ್ತಾಯಿತು ಅಂತ. ಎಂಥ ಸುಭಗ ನೋಡಿ ಕೃಷ್ಣ. ಸೊ ಜ್ಞಾತಾಚವೋ
ಓ ಈಗ ನಿಮಗೆ ನನಗೆ ಎಲ್ರಿಗೂ ಗೊತ್ತಾಯಿತು. ಯಾರಿಂದ ಗೊತ್ತಾಯಿತು? ವಿಪ್ರತುವಿಂದ ಗೊತ್ತಾಯಿತು. ಏನಂತ? ಅವ ಅರ್ಜುನ. ಯಾರು? ಆ ತ್ರಿದಂಡಿ ಸನ್ಯಾಸಿ. ಪಾರ್ಥತ ಅಸ್ಯ ಅಸ್ಯ ಪಾರ್ಥತ ಅಂತೇಳಿದ್ರೆ ಅರ್ಜುನ ಅಂತ ಗೊತ್ತಾಯ್ತು. ಈಗ ಆ ಅರ್ಜುನ ನೋಡಿ, ಅವನು ದೊಡ್ಡ ಶ್ರೇಷ್ಠ ಧನುರ್ಧರ ಅಂತ ತಲೆಯಲ್ಲಿ ಬಹಳ ಇತ್ತು ಅವನಿಗೆ. ಯಾರು? ಕೃಷ್ಣ ಹೇಳೋದು ಭೂಯಸ್ತರಾಮ್. ಭೂಯಸ್ತರಾಮ್ ಅಂದರೆ ನನ್ನಿಂದ ಮೇಲೆ ಯಾರಿಲ್ಲ, ನಾನೇ ದೊಡ್ಡ ಸಂಗತಿ. ಭೂಯಸ್ತರಾಮ್ ಮಾನಿನಃ ಅಂತೇಳಿದರೆ ಕಾಲರ್ ಮೇಲೆ, ಅಂದರೆ ಮಾನಿನಃ ಅಂತೇಳಿದರೆ ದೊಡ್ಡ ಗರ್ವಿಷ್ಠ, ತಾನು ದೊಡ್ಡ ಸಂಗತಿ ಅಂತ ತಲೆಯಲ್ಲಿ ಬಹಳ ಇತ್ತು. ಮಾಡಿದ್ದೇನು? ಯಾರೂ ಇಲ್ಲದ ಸಂದರ್ಭ ನೋಡಿ ಹುಡುಗಿಯನ್ನು ಆರಿಸಿಕೊಂಡು ಹೋಗೋದು ಶೂರತನವ, ಪರಾಕ್ರಮವಾದು. ಅದಕ್ಕೆ ಯಾರಾದರೂ ಪರಾಕ್ರಮ, ಶೂರ, ಶ್ರೇಷ್ಠ ಧನುರ್ಧರ ಅಂತ ಹೇಳ್ತಾರ? ಇಲ್ಲ. ಏನು ಹೇಳ್ತಾರೆ? ಅಂಜುಬುರುಕ ಹೇಳಿ ಯಾರೂ ಇಲ್ಲದ ಸಮಯದಲ್ಲಿ ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾನಂತ ಹೇಳೋದಲ್ವ. ಹಾಗಾದರೆ ಮರ್ಯಾದೆ ಯಾರ್ದು ಹೋದದ್ದು? ಅರ್ಜುನನದ್ದು. ಭೂಯಸ್ತರ ಮಾನಿನಃ, ತನ್ನಿಂದ ಮೇಲೆ ಯಾರಿಲ್ಲ ಅಂತ ಏನು ಬಹಳಷ್ಟು ತಲೆ ಹೆಡ್ ವೈಟ್ ಇತ್ತು ಅರ್ಜುನನಿಗೆ. ನಮಗೆ ಈಗ ವಿಪರೀತದಿಂದ ಗೊತ್ತಾಯ್ತಲ್ವಾ ಅವನೇ ಅರ್ಜುನ ಅಂತ. ಈ ಅರ್ಜುನ ಇಷ್ಟು ಹೆಡ್ ವೈಟ್ ಇರುವವನು, ತಾನೇ ದೊಡ್ಡ ಶ್ರೇಷ್ಠ ಧನುರ್ಧರ, ದೊಡ್ಡ ಪರಾಕ್ರಮಿ, ದೊಡ್ಡ ಶೂರ ಅಂತ ತಿಳ್ಕೊಂಡು ಏನು ಇದ್ದದ್ದು. ಈಗ ಗೊತ್ತಾಯ್ತಾ ನಿಮಗೆ? ಇದು ಶೂರತ್ವವ? ಯಾರೂ ಇಲ್ಲದ ಸಮಯದಲ್ಲಿ ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗೋದು ಇದು ಶೂರತ್ವವ? ಹಾಗಾದರೆ ಮರ್ಯಾದೆ ಯಾರ್ದು ಹೋದದ್ದು? ನಮ್ಮದಲ್ಲ, ಅವಂದು ಮರ್ಯಾದೆ ಹೋಯಿತು. ವಿಶ್ಲೇಷಣೆ ಕೃಷ್ಣಂದು. ಹಾಗಾದರೆ ಮರ್ಯಾದೆ ನಮ್ಮದು ಹೋಗಲಿಲ್ಲ, ಅವಂದೇ ಹೋದದ್ದು ಅನ್ನುವಂಥದ್ದು. ಕೃಷ್ಣ ಅಂದರೆ ಅರ್ಜುನನದ್ದೇ ಮರ್ಯಾದೆ ಹೋದದ್ದು ಹೇಳ್ತಾನೆ ಇಲ್ಲಿ ಕೃಷ್ಣ. ಇದೆಲ್ಲ ನಡೆದು ಹೋದ ಕಾರ್ಯ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಇಲ್ಲ. ನಾವೆಲ್ಲ ಇಲ್ಲದಿದ್ದಾಗ ಅವನು ಕನ್ಯೆಯನ್ನು ಅಪಹರಿಸಿಕೊಂಡು ಹೋದ. ನಮ್ಮ ಮಾನಕ್ಕೇನು ಕುಂದಿಲ್ಲ. ಯಾಕೆ? ನಮ್ಮ ಎದುರುಗಡೆ ನಡೆದದ್ದಲ್ಲ ಇದು. ನಾವು ಇಲ್ಲದಿರುವಾಗ ಕದ್ದುಕೊಂಡು ಹೋದದ್ದು ಅವನು. ಮರ್ಯಾದೆ ಇಲ್ಲ ಅವನಿಗೆ. ಇದೀಗ ವಿಷಯ ಯಾರು ಅಂತ ನಿಮಗೆ ಗೊತ್ತಾಯ್ತಾ? ತ್ರಿದಂಡಿ ಸನ್ಯಾಸಿ ವಿಪ್ರತು ಹೇಳಿದಲ್ವ, ಅರ್ಜುನ ಅಂತೆ. ಅರ್ಜುನ ಅಂತೆ ವಿಪ್ರತು ಹೇಳಿದ, ಅರ್ಜುನ ಅಂತೆ. ಈ ಅರ್ಜುನ ದೊಡ್ಡ ಸ್ವಾಭಿಮಾನಿ, ದೊಡ್ಡ ಮಾನಿನ ಅಂತೇಳಿದರೆ ತನ್ನನ್ನು ತಾನು ಬಹಳ ತಿಳ್ಕೊಂಡು ಅವರಿಗೆ ಹೆಸರು ಮಾನಿನ ಅಂದರೆ ಏನು? ಅವನು ಭೂಮಿಯಲ್ಲೇ ಇಲ್ಲ ರೀ, ಅವನು ಭೂಮಿಗಿಂತ ಅವನು ಆಕಾಶದಲ್ಲೇ ಅವನು ಇರುವುದು. ಅವನು ಆ ಥರ ಅಂದರೆ ಭಾಳ ಹೆಡ್ ವೆಯ್ಟು ಅಂತ ಹೆಡ್ ವೆಯ್ಟ್ ಇರುವಂತಹ ತನ್ನನ್ನು ತಾನು ಅತ್ಯಂತ ಜಾಸ್ತಿ ಭೂಯಸ್ತರಾಮ್ ಅಂದರೆ ಭಾಳಷ್ಟು ಜಾಸ್ತಿ ತಿಳ್ಕೊಂಡಿದ್ದಾನೆ. ಅವನು ಈ ಥರ ಮಾಡೋದ ಅಂದರೆ ಅವನಿಗೆ ಮಾನ ಉಂಟಾ? ಅವನಿಗೆ ಮಾನ ಇಲ್ಲ ಅಂತಾಯಿತು. ನಮಗೆ ಮಾನದ್ದಲ್ಲ ಕ್ವಶನ್ನು. ಸ್ವಾಭಿಮಾನಿಯಾದ ಅರ್ಜುನ, ದೊಡ್ಡ ಶ್ರೇಷ್ಠ ಧನುರ್ಧರ, ಅವನು ಇಂತಹ ಪರಾಕ್ರಮಿ ಹುಡುಗಿಯನ್ನು ಅಂದರೆ ಯಾರೂ ಇಲ್ಲದ ಸಮಯದಲ್ಲಿ ಅಪಹರಿಸಿಕೊಂಡು ಹೋದ ಹೇಳಿ ಅಂತ ಎಲ್ಲರೂ ಹೇಳ್ತಾರೆ. ಅವನ ಗೌರವಕ್ಕೆ ಚ್ಯುತಿ, ನಮ್ಮ ಗೌರವಕ್ಕೆ ಹಾನಿ ಇಲ್ಲ ಅನ್ನುವಂಥದ್ದು ವಿಶ್ಲೇಷಣೆ ನಂಬರ್ 1. ಸೊ ಇನ್ನೂ ವಿಶ್ಲೇಷಣೆ ಭಾಳ ಇದೆ ಕೃಷ್ಣಂದು. ಏನು ಅಂತ ಕೇಳುವ ಮೈಲಾರಿ. ನೆಕ್ಸ್ಟ್ ಏನು? ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯೋ ವರೋಸ್ಮಾಕಂ ಕೌರವೇಯಶ್ಚ ಪಾರ್ಥಃ ಪೌತ್ರಶ್ಚ ಕೃಷ್ಣಸ್ಯ ಸುಪೂರ್ಣ ಶಕ್ತೇಃ ಪೈತ್ರಶ್ವಸೇಯೋ ವೀರತಮೋ ಗುಣಾಢ್ಯ. 204ನೇ ಶ್ಲೋಕ. ಅರ್ಜುನ ಬಗ್ಗೆ ಕೃಷ್ಣ ಮುಂದುವರಿಸಿಕೊಂಡು ಇನ್ನೂ ಹೇಳ್ತಾ ಇದ್ದಾನೆ. ಕನ್ನಿಕೆಯನ್ನು ನಾವು ಯಾರಿಗಾದರೂ ಕೊಡಲೇಬೇಕಾಗಿತ್ತು. ನಮಗೆ ಅರ್ಜುನನಿಂದ ಸದಸ್ಯನಾದ ವರನು ಮತ್ತೊಬ್ಬನಿಲ್ಲ, ಮತ್ತು ಅರ್ಜುನನು ಕುರುಕುಲೋತ್ಪನ್ನನು, ಆದುದರಿಂದ ಸತ್ಕುಲ ಪ್ರಸೂತನು, ಪರಿಪೂರ್ಣವಾದ ಸಾಮರ್ಥ್ಯವುಳ್ಳ ವ್ಯಾಸ ಮಹರ್ಷಿಗೆ ಅವನು ಮೊಮ್ಮಗನು ಹಾಗೂ ಸೋದರತ್ತೆಯ ಮಗನು, ಅಲ್ಲದೆ ಅತ್ಯಂತ ವೀರನು, ಬಹುಗುಣಗಳಿಂದ ಸಂಪನ್ನನು. ಆದುದರಿಂದ ಈ ಅರ್ಜುನನಿಗೆ ಸಮಾನನು ಇನ್ನೊಬ್ಬನಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ದೇಯಾ ಚ ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯಃ ವರೋಸ್ಮಾಕಂ ಕೌರವೇಯಶ್ಚ ಪಾರ್ಥಃ ಪೌತ್ರಶ್ಚ ಕೃಷ್ಣಸ್ಯ ಸುಪೂರ್ಣಶಕ್ತೇಃ ಪೈತ್ರಶ್ವಸೇಯಃ ವೀರತಮಃ ಗುಣಾಢ್ಯಃ.
ದೇಯಾಚ ಕನ್ಯಾ. ಹುಡುಗಿಯನ್ನು ಯಾವಾಗಲೂ ನಮ್ಮ ಮನೆಯಲ್ಲೇ ಇಟ್ಕೊಳ್ಳಿಕ್ಕಾಗತ್ತಾ? ಯಾರಿಗಾದರೂ ಮದುವೆ ಮಾಡಿ ಕೊಡಬೇಕಲ್ವ, ಅದು ವಿಷಯ. ಸರಿ, ಈಗ ಅರ್ಜುನ ಅಪಹರಿಸಿಕೊಂಡೋದ, ಅರ್ಜುನ ಮದುವೆ ಆಗ್ತಾನೆ ಅಂತ ಒಂದು ವೇಳೆ ಇಟ್ಕೊಂಡ್ರೆ ಹೇಗೆ? ಅರ್ಜುನ ಮದುವೆ ಆದರೆ ಮಿಂಚಿ ಹೋದ ಕಾಲ, ಆದರೂ ವಿಶ್ಲೇಷಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಏನಂತ ಹೇಳಿದರೆ, ಅರ್ಜುನ ಅಂದರೆ ಯಾರು? ನಾಸ್ತಿ ಪಾರ್ಥೇನ ತುಲ್ಯೋ. ಈ ಪಾರ್ಥ ಅರ್ಜುನ ಮಾಡಿದ್ದು ಕೆಲಸ ಇದು ಏನಂತ ಹೇಳಿದರೆ, ಹುಡುಗಿಯನ್ನು ಹಾರಿಸಿಕೊಂಡು ಹೋಗುವಂಥದ್ದು ಒಳ್ಳೆಯ ಕೆಲಸ ಅಲ್ಲ, ಸರಿ. ಆದರೆ ಹುಡುಗ ಹೇಗೆ ಅಂತ ವಿಶ್ಲೇಷಣೆ ಮಾಡಿದರೆ ಇವನ ತುಲ್ಯ ಯಾರಿಲ್ಲ ರೀ. ಅರ್ಜುನನ ತುಲ್ಯ, ಪಾರ್ಥೇನ ತುಲ್ಯ ನಾಸ್ತಿ, ಯಾರಿಲ್ಲ. ಅಂದರೆ ಅತ್ಯಂತ ಒಳ್ಳೆ ಹುಡುಗ. ಅರೆ ವರೋ ಅಸ್ಮಾಕಂ, ಅಸ್ಮಾಕಂ ಅಂತೇಳಿದರೆ ಪಾರ್ಥ, ಈ ನಮ್ಮ ಅರ್ಜುನ ಇದ್ದಾನಲ್ಲ, ನಮ್ಮ ಅರ್ಜುನ ಅಂತ ಶುರು ಮಾಡಿದ ಕೃಷ್ಣ. ಈಗ ನಮ್ಮ ಅರ್ಜುನನ ತುಲ್ಯ ವರೋ, ಇಷ್ಟು ಶ್ರೇಷ್ಠವಾದ ಹುಡುಗ ಇನ್ಯಾರೂ ಇಲ್ಲ. ಕೌರವೇಯ, ಕುರುಕುಲದ ತಿಲಕವ್ಯವನು, ಕುರುಕುಲದ ದೀಪಕ ಅರ್ಜುನ. ಅಂದರೆ ಕೌರವರು ಅಂತ ಹೇಳುದಿದ್ರು, ಪಾಂಡವರು ಕೂಡ ಅದೇ ಕುರುಕುಲದವರೇ ಅಲ್ವ ತಾನೇ. ಪಾರ್ಥ ಪಾಂಡವರಲ್ಲಿ ಒಬ್ಬ. ಪೌತ್ರಶ್ಚ ಕೃಷ್ಣಸ್ಯ ಸುಪೂರ್ಣ ಶಕ್ತೇ. ಯಾರು ಪಾಂಡು ಅಂದರೆ ಯಾರು? ಧೃತರಾಷ್ಟ್ರ ಅಂದರೆ ಯಾರು? ಪಾಂಡು, ಧೃತರಾಷ್ಟ್ರ, ವಿದುರ ಇವರೆಲ್ಲ ವೇದವ್ಯಾಸರ ಮಕ್ಕಳು. ವೇದವ್ಯಾಸರ ಮಕ್ಕಳು ಪಾಂಡು ಧೃತರಾಷ್ಟ್ರ ಅಂತೇಳಿದರೆ, ಪಾಂಡುವಿನ ಮಗ ಅರ್ಜುನ ಅಂತೇಳಿದರೆ ಏನಾಯಿತು? ಭಗವಂತ ವೇದವ್ಯಾಸರ ಸುಪೂರ್ಣ ಶಕ್ತಿ, ಪೂರ್ಣ ಶಕ್ತಿ, ಅಚಿಂತ್ಯ ಶಕ್ತಿ ಇರುವಂತಹ ಆ ಭಗವಂತ ವೇದವ್ಯಾಸರ, ಕೃಷ್ಣ ಅಂದರೆ ವೇದವ್ಯಾಸರು, ವಾಸಿಷ್ಠ ಕೃಷ್ಣರ ಪೌತ್ರ, ಮೊಮ್ಮಗ. ಏನು ಹೇಳಬೇಕು? ನಂತರ ಇಷ್ಟೇಯ ಪೈತ್ರಶ್ವಸೇಯ. ಪೈತ್ರಶ್ವ ಪಿತೃವಿನ ತಂಗಿ, ಪಿತೃಶ್ವಸ, ಪೈತೃಶ್ವಸ ಅಂತೇಳಿದರೆ ತಂದೆಯ ತಂಗಿ. ಯಾರು? ತಂದೆ ಯಾರು? ವಸುದೇವ. ವಾಸುದೇವ ಕೃಷ್ಣ ಅಲ್ವಾ? ಸೊ ವಸುದೇವ ತಂದೆ. ಸೊ ವಸುದೇವನ ತಂಗಿ ಯಾರು? ಕುಂತಿ ಅಂತೇಳಿದರೆ, ಕುಂತಿಯ ಮಗ ಅಂತೇಳಿದರೆ ನಮ್ಮ ಅತ್ತೆ ಮಗ ತಾನೇ, ಇನ್ನು ಹೊರಗಿನವನ ಇವನು ಇಲ್ಲ ಅಂತೇಳಿದರೆ ನಮ್ಮ ಬಂಧುಗಳಲ್ಲಿ ಗೊತ್ತಿರುವ ಹುಡುಗ. ಎಂಥ ಹುಡುಗ? ವೀರತಮ, ಇವನಿಗಿಂತ ವೀರ ಇನ್ನೊಬ್ಬ ಇಲ್ಲ. ಗುಣಾಢ್ಯ, ಏನು ಗುಣಗಳು ಅಂತೇಳಿದರೆ ಇಷ್ಟು ಗುಣಗಳು ಆ ಇಡೀ ಕುರುಕುಲದಲ್ಲಿ ಯಾರಿಲ್ಲ, ಅರ್ಜುನನಷ್ಟು ಒಳ್ಳೆ ಗುಣಗಳು ಅಂತ ಕೃಷ್ಣ ಅರ್ಜುನನಿಗೆ ಎಂಥ ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಟ್ಟ ಅಂತೇಳಿದರೆ, ಅರ್ಜುನನ ವಿಷಯದಲ್ಲಿ ನೀವು ಕೊಂದುಬಿಟ್ಟು ನಾವು ಸುಭದ್ರೆಯನ್ನು ಕರ್ಕೊಂಡು ಬರೋದು ಅಂತ ಹೇಳಿದ್ದೀರಲ್ವಾ, ನಿಮ್ಮ ತಲೆಯಲ್ಲಿ ಸಗಣಿ ಇದೆಯಾ ಅಂತ ಕೃಷ್ಣ ಕೇಳ್ತಾ ಇರೋದು ಇದು. ಅಂದರೆ ಅದನ್ನು ಹೇಳಲಿಲ್ಲ, ಆದರೆ ಅದೇ ಅರ್ಥ. ಏನು? ಪಾರ್ಥೇನ ತುಲ್ಯೋ ಅಸ್ಮಾಕಂ, ಪಾರ್ಥೇನ ತುಲ್ಯ, ನಮ್ಮ ಅರ್ಜುನನ ತುಲನೆ ಅಂತೇಳಿದರೆ ಇಷ್ಟು ಒಳ್ಳೆ ವರ ಇನ್ನೊಬ್ಬ ಇಲ್ಲ. ಅಂದರೆ ನೀವು ಯಾರಿಗೆ ಕೊಡಬೇಕಂತ ಹೊರಟಿದ್ದೀರೋ ಮಹಾ ಅಧಮಾಧಮ ದುರ್ಯೋಧನ. ನೀವು ಎಲ್ಲಿ ಅರ್ಜುನ, ಎಲ್ಲಿ ದುರ್ಯೋಧನ. ಅರ್ಜುನ ಅಂತೇಳಿದರೆ ಇವನು ಸ್ವರ್ಗಲೋಕದವನು, ಆ ದುರ್ಯೋಧನ ಅಂದರೆ ಅವ ನರಕದವನು. ಸೊ ಅಂತಹ ಅರ್ಜುನ ಇವನ ತುಲ್ಯ ಯಾರಿಲ್ಲ. ಇವನು ಭಗವಂತ ವೇದವ್ಯಾಸರ ಮೊಮ್ಮಗ, ನಮ್ಮ ಅತ್ತೆದ್ದು ಮಗ, ವೀರತಮ, ಅತ್ಯಂತ ವೀರ, ಇಡೀ ಕುರುಕುಲದಲ್ಲಿ ಅತ್ಯಂತ ವೀರ, ಅತ್ಯಂತ ಗುಣಾಢ್ಯ, ಎಲ್ಲ ಗುಣಗಳು ಇರುವವನು ಅಂತೇಳಿದರೆ, ಏನೋ ಒಂದು ಕಾರಣವಶಾದ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದ ಅಂತ ಬಿಟ್ಟರೆ ಇವನ ಮೇಲೆ ದೋಷ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳಿಬಿಟ್ಟ. ಸೊ ಈ ಶ್ಲೋಕಕ್ಕೆ ಈಗ ಕೃಷ್ಣ ಹೇಳ್ತಾನೆ, ಕನ್ಯೆಯನ್ನಂತೂ ಕೊಡಲೇಬೇಕು, ಯಾರಿಗಾದರೂ ಮದುವೆ ಮಾಡಿ ಕೊಡಲೇಬೇಕಲ್ವ. ಇನ್ನು ಹಾಗಾದರೆ ಈಗ ಅರ್ಜುನ ಮದುವೆ ಮಾಡ್ಕೊಳ್ತಾನಂತಾದರೆ, ಹಾಗಾದರೆ ಒಂದು ವಿಶ್ಲೇಷಣೆ ಮಾಡಿದರೆ ನಮ್ಮ ಪಾರ್ಥನಿಗೆ ಸಮನಾದ ಇನ್ನೊಬ್ಬ ವರ ಇಲ್ಲ. ಅವನು ಕುರುಕುಲದಲ್ಲಿ ತಿಲಕ, ಅವನು ಪರಿಪೂರ್ಣ ಶಕ್ತಿ ಸಂಪನ್ನನಾದ ಆ ಭಗವಂತ ಯಾರು? ವಾಸಿಷ್ಠ ಕೃಷ್ಣರು ವೇದವ್ಯಾಸರಿಗೆ ಮೊಮ್ಮಗ, ನಮ್ಮ ಸೋದರತ್ತೆ ಮಗ, ನಮಗೆ ಗೊತ್ತಿರುವ ಹುಡುಗ, ಅತ್ಯಂತ ಶ್ರೇಷ್ಠನಾದ ವೀರತಮ, ಇವನಿಗಿಂತ ವೀರ ಇನ್ನೊಬ್ಬ ಇಲ್ಲ. ಗುಣಾಢ್ಯ, ಒಳ್ಳೆ ಗುಣದವ,
ಗುಣಗಳ ಗುಣಗಳೇ ತುಂಬಿವೆ ಅರ್ಜುನನಲ್ಲಿ, ದೋಷ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅರ್ಜುನ ಅನ್ನುವಂಥದ್ದು ನಿಮಗೆ ಗೊತ್ತಿದೆಯಾ ಅಲ್ಲ ಮರ್ತೋಗಿದೆಯಾ ಅಂತ ಕೃಷ್ಣ ಕೇಳ್ತಾ ಇದ್ದಾನೆ. ಸೊ ಇನ್ನೂ ಮುಗಿಲಿಲ್ಲ, ಇನ್ನೂ ಉಂಟು. ಸೊ ಏನು ಹೇಳ್ತಾನೆ ಫೈನಲ್ ಕೃಷ್ಣಂದು ಏನು ಒಂದು ವಿಶ್ಲೇಷಣೆ ಮಾಡಿದ್ದಾನೆ ಕೃಷ್ಣ ಅನ್ನುವಂಥದ್ದು ಇವರೆಲ್ಲ ಕೇಳಿಕೊಂಡು ಕೈ ಕಟ್ಟಿಕೊಂಡು ನಿಲ್ಲಬೇಕಷ್ಟೇ ವಿನಃ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಮನೆ ಜಡ್ಜ್ಮೆಂಟ್ ಕೃಷ್ಣ ಕೊಡ್ತಾ ಇದ್ದಾನೆ. ಸೊ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.